ಪ್ರಿಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಭಾವಕ್ಕೆ ಬೆಲೆ, ಕ್ರಿಯೆಗಲ್ಲ ಎನ್ನುವುದನ್ನು ಒಂದು ಚಿಕ್ಕ ಘಟನೆಯ ಮೂಲಕ ತಿಳಿದುಕೊಳ್ಳೋಣ. ಆಚಾರ್ಯ ವಿನೋಬಾಜಿಯವರು ಒಂದು ಸಲ ಕಲ್ಕತ್ತಾದಿಂದ ಕಾಶಿ ಕಡೆ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ದರು. ಗಾಡಿ ಗಂಗಾ ನದಿಯ ಸೇತುವೆಯ ಮೇಲೆ ಬಂತು. ಅದೇ ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಬಡ ರೈತ ಮುದುಕ ಜೇಬಿನಿಂದ 5 ಪೈಸೆ ನಾಣ್ಯ ತೆಗೆದು ಅಡಿಕೆ ವಿಳೆದೆಲೆಯಲ್ಲಿಟ್ಟು ಗಂಗೆ ತವ ದರ್ಶನಾತ್ ಮುಕ್ತಿ ಎಂದು ಭಕ್ತಿ ಭಾವದಿಂದ ಗಂಗೆಗೆ ಎಸೆದು ಕೈ ಮುಗಿದು ಕುಳಿತುಕೊಂಡ. ಇದೇ ಗಾಡೀಲಿ ಪ್ರಯಾಣ ಮಾಡ್ತಿದ್ದ ಒಬ್ಬ ಆಫೀಸರು. ಅವನು ಕೈಯಲ್ಲಿ ಸಿಗರೇಟ್ ಹಿಡಿದಿದ್ದ. ಅವನು ಹೇಳ್ದ, ಮುದುಕ, ನಿನಗೆ ಬುದ್ಧಿ ಇದೆಯಾ? ಮೊದಲೇ ನಮ್ಮದು ಬಡ ದೇಶ. ಇದ್ದ ಹಣವನ್ನು ಈ ರೀತಿಯಲ್ಲಿ ನದಿಯಲ್ಲಿ ಎಸೆದು ಹಾಳು ಮಾಡಿಬಿಟ್ಟಿಯಲ್ಲ, ಅವಿವೇಕಿ ಎಂದು ಗದರಿಸಿದರು. ಇದನ್ನೆಲ್ಲ ನೋಡ್ತಿದ್ದರು ವಿನೋಬರು. ಜ್ಞಾನಿಗಳಲ್ಲಿ ಒಂದು ವಿಶೇಷ ಲಕ್ಷಣ, ಯಾರಾದರೂ ತನ್ನನ್ನು ನಿಂದಿಸಿದರೆ ಸಹಿಸ್ಕೊಳ್ತಾರೆ, ಆದರೆ ತಾವೇ ದೊಡ್ಡವರೆಂದು ಗರ್ವಿಸಿ ಬಡವರನ್ನು ಹೀಯಾಳಿಸಿದರೆ ಸಹಿಸರು. ತಕ್ಷಣ ವಿನೋಬರು ಆ ಅಧಿಕಾರಿಯನ್ನು ಕುರಿತು, ಅಯ್ಯ, ಯಾವುದೇ ಕಪಟವಿಲ್ಲದ ಆ ರೈತನ ಕ್ರಿಯೆಯನ್ನು ನೋಡಿ ಏಕೆ ಆರ್ಭಟಿಸುತ್ತಿರುವೆ? ನೀನು ಅವನ ಕೃತಿಯನ್ನು ನೋಡಿದೆಯೇ ವಿನಃ ಅವನ ಭಾವವನ್ನು ನೋಡಲಿಲ್ಲ. ಗಂಗೆಗೆ ದುಡ್ಡು ಚೆಲ್ಲಿದ ರೈತನ ಭಾವನೆಯಲ್ಲಿ ಗಂಗಾಮಾತೆ ಭಗವಂತನ ಸ್ವರೂಪ. ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ ದುಡಿಮೆಯ ಒಂದಂಶವನ್ನು ಭಗವದ್ಭಾವನೆಯಿಂದ ಅವನು ಅರ್ಪಿಸಿದ್ದಾನೆ. ಭಾವನೆಯಿಂದ ಕೂಡಿದಾಗಲೇ ಕರ್ಮಕ್ಕೆ ಬೆಲೆ. ಭಾವನೆ ಇಲ್ಲದ ಕರ್ಮವು ಗಾಣದ ಎತ್ತಿನಂತೆ. ನೀನು ಅವನ ಕ್ರಿಯೆಯನ್ನು ನೋಡಿದೆಯೇ ವಿನಃ ಭಾವನೆ ನೋಡಲಿಲ್ಲ. ಹೋಗಲಿ, ನೀರಿನಲ್ಲಿ ದುಡ್ಡನ್ನು ಎಸೆದ ಅವನಿಗೋ ಅಗ್ನಿಯಲ್ಲಿ ಪ್ರತಿದಿನ ಸಿಗರೇಟ್ ಸೇರಿ ಹಣವನ್ನು ಭಸ್ಮ ಮಾಡುತ್ತಿರುವೆಯಲ್ಲ, ನಿನಗೂ ಅವನಿಗೆ ಹೋಲಿಸಿ ನೋಡು. ಯಾರು ದೇಶಕ್ಕೆ ಹಿತಕಾರಿ ಎಂಬುದು ನಿನಗೇ ಗೊತ್ತಾಗುತ್ತೆ. ಯೋಚಿಸು ಎಂದು ಮಾರ್ಮಿಕವಾಗಿ ಬುದ್ಧಿ ಹೇಳಿದರು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.